ಗೈಸ್ ನೀವೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಥವಾ ಯೂಟ್ಯೂಬ್ ಚಾನಲ್ ಇದೆ ಅಂದರೆ ಸೊ ನಿಮಗೆ ತುಂಬಾ ಒಳ್ಳೆ ಅಪ್ಡೇಟ್ನ ಬಿಟ್ಟಿದ್ದಾರೆ ಯೂಟ್ಯೂಬ್ನವರು. ಏನಪ್ಪ ಅಂದರೆ ನೀವು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು, ಮಾನಿಟೈಸ್ ಆನ್ ಆಗಬೇಕಪ್ಪ ಅಂದರೆ. ಇಲ್ಲ ಅಂದರೆ 90 ಡೇಸ್ನಲ್ಲಿ 10 ಮಿಲಿಯನ್ ವ್ಯೂಸ್ನ ನೀವು ಕಂಪ್ಲೀಟ್ ಮಾಡಬೇಕು, ಆವಾಗ ನಿಮ್ಮದು ಮಾನಿಟೈಸ್ ಆನ್ ಆಗ್ತಾಯಿತ್ತು. ಆದರೆ ಇವಾಗ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಶಾರ್ಟ್ ವೀಡಿಯೋನ ಹಾಕ್ತೀರ ನೋಡಿ, ಅದರಲ್ಲಿ 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಬೇಕು ನೋಡಿ. ನೀವೇ ನಿಮ್ಮ ವೀಡಿಯೋನ ನೋಡಿಕೊಂಡು ವ್ಯೂಸ್ನ ಹೆಚ್ಚಿಗೆ ಮಾಡ್ಕೋಬೋದು. ಅದು ಯಾವ ರೀತಿ ಅಂತೇಳಿ ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ. ಸೊ ಈ ಅಪ್ಡೇಟ್ ಕೇಳಿದರೆ ಖಂಡಿತ ನೀವು ಖುಷಿ ಆಗ್ತೀರಾ. ಯಾಕಪ್ಪ ಅಂದರೆ ಆ ರೀತಿ ಅಪ್ಡೇಟ್ನ ಬಿಟ್ಟಿದ್ದಾರೆ. ಆ ರೀತಿ ಅಪ್ಡೇಟ್ ಯಾವುದದು ಮತ್ತು ಏನು ಮಾಡಬೇಕು, ನಾವು 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಯೂಟ್ಯೂಬರ್ ಆಗಿದ್ದಾರೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಯೂಟ್ಯೂಬ್ನಲ್ಲಿ ಮಾನಿಟೈಸ್ ಆನ್ ಆಗಬೇಕಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲ ಅಂದರೆ 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಎರಡರಲ್ಲಿ ಯಾವುದಾದ್ರು ಒಂದು ಕಂಪ್ಲೀಟ್ ಮಾಡಿದ್ರಪ್ಪ ಅಂದರೆ ನೀವು ಮಾನಿಟೈಸ್ಗೆ ಆರಾಮಾಗಿ ಅಪ್ಲೈನ ಮಾಡ್ಕೋಬೋದಿತ್ತು. ಇವಾಗ ಶಾರ್ಟ್ ವೀಡಿಯೋನ ಹಾಕ್ತಾರೆ ನೋಡಿ, ಸೊ ಅವ್ರಿಗೆ ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ. ನೀವೇನಾದರೂ ಶಾರ್ಟ್ ವೀಡಿಯೋನ ಹಾಕಿ ಮಾನಿಟೈಸ್ಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಬೇಕಂತ ಹೇಳಿದೆ. 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಯಾವ ರೀತಿ ಮಾಡಬೇಕಪ್ಪ ಅಂದರೆ ನೀವು ಶಾರ್ಟ್ ವೀಡಿಯೋನ ಹಾಕ್ತೀವಿ ನೋಡಿ, ಅದಕ್ಕೆ ಟೋಟಲ್ ಆಗಿ ಎಲ್ಲ ವೀಡಿಯೋಗೂ ವ್ಯೂಸ್ ಬರಬೇಕು. ಸೊ ಎಲ್ಲ ವೀಡಿಯೋ ಕನ್ಸಿಡರ್ ಮಾಡಿಕೊಂಡು 10 ಮಿಲಿಯನ್ ವ್ಯೂಸ್ನ ನೀವು ಕಂಪ್ಲೀಟ್ ಮಾಡಿದ್ರಪ್ಪ ಅಂದರೆ ನಿಮ್ಮದು ಮಾನಿಟೈಸ್ಗೆ ಅಪ್ಲೈನ ಮಾಡ್ಕೋಬೋದು. ಆದರೆ ಇವಾಗ ಅವ್ರಿಗೆ ಒಂದು ಅಪ್ಡೇಟ ಬಿಟ್ಟಿದ್ದಾರೆ. ಯಾವ ರೀತಿಯಪ್ಪ ಅಂದರೆ ಮೊದಲು ಯಾವ ರೀತಿ ಇತ್ತಂದರೆ ಯಾರಾದರೂ ನಿಮ್ಮ ಶಾರ್ಟ್ ವೀಡಿಯೋನ ಓಪನ್ ಮಾಡಿದಾರಪ್ಪ ಅಂದರೆ 3 ಸೆಕೆಂಡ್ ನೋಡಿದರೆ ಮಾತ್ರ ಅದು ಕನ್ಸಿಡರ್ ಆಗ್ತಿತ್ತು ಒಂದು ವ್ಯೂಸ್ ಅಂತೇಳಿ. ಇವಾಗ ಯಾವ ರೀತಿ ಬಿಟ್ಟಿದ್ದಾರೆ ಅಂದರೆ ಜಸ್ಟ್ ಸ್ಕ್ರೋಲ್ ಮಾಡುವಾಗ ನಿಮ್ಮ ವಿಡಿಯೋ ಬರುತ್ತೆ ನೋಡಿ, ಆ ರೀತಿ ನಿಮ್ದೇನು ಶಾರ್ಟ್ ವಿಡಿಯೋ ಬಂತಪ್ಪ ಅಂದರೆ ಒಂದು ವ್ಯೂಸು ಕನ್ಸಿಡರ್ ಆಗುತ್ತೆ. ಈ ರೀತಿ ಒಳ್ಳೆ ಅಪ್ಡೇಟ್ನ ಬಿಟ್ಟಿದ್ದಾರೆ. ಇದಷ್ಟೇ ಅಲ್ಲ, ಇನ್ನೊಂದು ಕಡೆ ಅಪ್ಡೇಟ್ನ ಬಿಟ್ಟಿದ್ದಾರೆ. ಯಾವ ರೀತಿಪ್ಪ ಅಂದರೆ ಈಗ ನೀವು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ಅದು 10 ಸೆಕೆಂಡ್ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾರಾದರೂ 10 ಸೆಕೆಂಡ್ ವೀಡಿಯೋನ ನೋಡಿ ಮತ್ತೆ ಅದೇ ರಿಪ್ಲೇ ಅಂದರೆ ಅದು ಮುಗಿದ ಮೇಲೆ ಮತ್ತೆ ಅದೇ ವಾಪಸ್ ಹತ್ತಪ್ಪ ಅಂದರೆ ಶಾರ್ಟ್ ವೀಡಿಯೋ ಮತ್ತೆ 2 ಕನ್ಸಿಡರ್ ಆಗುತ್ತೆ. ಅಂದರೆ ಇವಾಗ ನೀವು ವೀಡಿಯೋನ ಓಪನ್ ಮಾಡಿ ನೋಡ್ತೀರಾ ಅಂತ ಇಟ್ಕೊಳ್ಳಿ, ಅದು ವೀಡಿಯೋ ಫುಲ್ ಕಂಪ್ಲೀಟಾಗಿ ಮುಗಿಯುತ್ತೆ. ನೆಕ್ಸ್ಟ್ ಅದೇ ಮತ್ತೆ ಸ್ಟಾರ್ಟಿಂಗ್ ಆಗುತ್ತೆ ನೋಡಿ, ಆ ರೀತಿ ಮತ್ತೆ ಸ್ಟಾರ್ಟಿಂಗ್ ಆಯ್ತಪ್ಪ ಅಂದರೆ ಮತ್ತೆ 2 ವ್ಯೂಸ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ನೀವೇನಾದರೂ 10 ಸೆಕೆಂಡ್ ಆದಮೇಲೆ ಮತ್ತೆ ಅದೇ ಓಪನ್ ಆಯ್ತಪ್ಪ ಅಂದರೆ 3 ವ್ಯೂಸು ಕಂಪ್ಲೀಟ್ ಆಗುತ್ತೆ ಒಂದೇ ಫೋನಲ್ಲಿ. ಸೊ ಎಷ್ಟು ಸಾರಿ ಅದು ಪ್ಲೇ ಆಗುತ್ತೆ ನೋಡಿ, 10 ಸಾರಿ ವ್ಯೂಸು ಕನ್ಸಿಡರ್ ಆಗುತ್ತೆ. ಸೊ ನೀವು ಅನ್ಕೊಂಡಿರ್ಬೋದು, ಸೊ ನನ್ನ ಫೋನಲ್ಲಿ ಬೇರೆ ಯಾರ್ದೋ ಫೋನಲ್ಲಿ ಇಟ್ಕೊಂಡು ಸೊ ಅದನ್ನೇ ವಾಪಸ್ ನೋಡೋದೇ ಮಾಡ್ಕೊಂಡು ವ್ಯೂಸ್ನ ಕಂಪ್ಲೀಟ್ ಮಾಡ್ಕೋಬೋದು ಅಂತೇಳಿ. ಖಂಡಿತ ನೀವು ಆ ರೀತಿನ ಮಾಡ್ಕೋಬೋದು. ಅದೇನೋ 5 ಸೆಕೆಂಡ್ ವೀಡಿಯೋನ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ, ಅದೇನಾದ್ರು 5 ಸೆಕೆಂಡ್ ಕಂಪ್ಲೀಟ್ ಆಗಿ ಮತ್ತೆ ಅದೇ ವಾಪಸ್ ಹತ್ತಪ್ಪ ಅಂದರೆ ಮತ್ತೆ 2 ವ್ಯೂಸ್ ಕನ್ಸಿಡರ್ ಆಗುತ್ತೆ. ಸೊ ಈ ರೀತಿ ಅಪ್ಡೇಟ್ನ ಬಿಟ್ಟಿದ್ದಾರೆ. ಹಾಗೆ ಅಲ್ಲ, ಮತ್ತು ಇನ್ನೊಂದು ಕಂಡೀಷನ್ನ ಮಾಡಿದ್ದಾರೆ. ಯಾವ ರೀತಿಯಪ್ಪ ಅಂದರೆ ಇವಾಗ ನಾನು YT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. ನಂದು YT ಸ್ಟುಡಿಯೋನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ಮೇಲ್ಗಡೆ ಲಾಂಗ್ ವಿಡಿಯೋ ಬರುತ್ತೆ, ಹಾಗೆ ಕೆಳಗಡೆ ಶಾರ್ಟ್ ವಿಡಿಯೋ ಬರುತ್ತೆ. ಇವಾಗ ಯಾವ್ದಾದ್ರು ಒಂದು ಶಾರ್ಟ್ ವಿಡಿಯೋನ ಓಪನ್ ಮಾಡ್ಕೊತೀನಿ. ಈ ಶಾರ್ಟ್ ವಿಡಿಯೋನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಎನಾಲಿಟಿಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದರೆ ಈ ಶಾರ್ಟ್ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ಇಲ್ಲಿ ಶೋ ಆಗ್ತಾ ಇದೆ. ಈ ಶಾರ್ಟ್ ವಿಡಿಯೋಗೆ 88,000 ವ್ಯೂಸ್ ಬಂದಿದೆ. ಈ ವ್ಯೂಸ್ ಇದೆಯಲ್ಲ, ಸೊ ಇದನ್ನ ಕನ್ಸಿಡರ್ ಮಾಡೋಂಗಿಲ್ಲ ಅವರು. ಯಾಕಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ರೀಚ್ ಬಾಜು ಎಂಗೇಜ್ಮೆಂಟ್ ಅಂತೇಳಿ ಒಂದು ಆಪ್ಷನ್ ಇದೆ. ನಾನು ಎಂಗೇಜ್ಮೆಂಟ್ ಇಲ್ಲ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅಲ್ಲಿ ಕ್ಲಿಕ್ ಮಾಡಿದಪ್ಪ ಅಂದರೆ ಇಲ್ಲಿ ನೋಡಿ 68,000 ವ್ಯೂಸ್ ಬಂದಿದೆ. ಆ ವಿಡಿಯೋಗೆ 88,000 ಬಂದಿದೆ. ಇಲ್ಲಿ ನೋಡಿ ಓವರ್ ವ್ಯೂನಲ್ಲಿ 88,000 ವ್ಯೂಸ್ ಬಂದಿದೆ, ಆದರೆ ಎಂಗೇಜ್ಮೆಂಟಲ್ಲಿ 68,000 ವ್ಯೂಸ್ ಬಂದಿದೆ. ಇಲ್ಲಿ ಯಾವ ರೀತಿ ವ್ಯೂಸ್ ಬಂದಿದೆ ನೋಡಿ, ಈ ಕನ್ಸಿಡರ್ ಆಗುತ್ತೆ. ಅಲ್ಲಿ ಓವರ್ ವ್ಯೂನ ಮೇಲೆ ಬಂದಿದೆ ನೋಡಿ, ಅದು ಮಾತ್ರ ಕನ್ಸಿಡರ್ ಆಗಂಗಿಲ್ಲ. ಎಂಗೇಜ್ಮೆಂಟ್ನಲ್ಲಿ ವ್ಯೂಸ್ ಬಂದಿರುತ್ತೆ ನೋಡಿ, ಅದು ಕನ್ಸಿಡರ್ ಆಗುತ್ತೆ. 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಬೇಕಲ್ಲ, ಅದಕ್ಕೆ ಇದು ಕನ್ಸಿಡರ್ ಆಗುತ್ತೆ. ಓವರ್ ವ್ಯೂನಲ್ಲಿ ಬಂದಿರುತ್ತಲ್ಲ, ಆ ರೀತಿ ಕನ್ಸಿಡರ್ ಆಗಂಗಿಲ್ಲ. ಸೊ ಈ ರೀತಿ ನೀವೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿ, ಸೊ ನಿಮ್ಮ ಬೇರೆ ಫೋನ್ ನಿಮ್ಮ ಫ್ರೆಂಡ್ಸ್ ಕೇಳಿ ಅವರೇ ಅದನ್ನ ವಾಪಸ್ ನೋಡೋಕ್ಕೆ, ಆ ರೀತಿ ಮಾಡ್ಕೊಂಡು ನೀವು ಆರಾಮಾಗಿ 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಇವಾಗ ಕೇಳಿದ್ರಲ್ಲ, ಸೊ ಯಾವ ರೀತಿ ಒಂದು ಯೂಟ್ಯೂಬ್ನಲ್ಲಿ ಶಾರ್ಟ್ ಮೇಲೆ ಒಂದು ವೀಡಿಯೋನ ಬಿಟ್ಟಿದ್ದಾರೆ ಅಂತೇಳಿ, ಅಂದರೆ ಅಪ್ಡೇಟ್ನ ಬಿಟ್ಟಿದ್ದಾರೆ ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.